ಎಂಎಲ್ಸಿ ಶರವಣ ಮಾಲೀಕತ್ವದ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನಲ್ಲಿ ಕಳ್ಳತನವಾಗಿದೆ. ಮ್ಯಾನೇಜರ್ ಭೀಮರಾಜು 1 ಕೆಜಿ 244 ಗ್ರಾಂ ಚಿನ್ನದ ಆಭರಣಗಳನ್ನು ಹಾಲ್ಮಾರ್ಕ್ ಹಾಕಲು ನಗರ್ತಪೇಟೆಯ ಕೊನಾರ್ಕ್ ಹಾಲ್ ಮಾರ್ಕಿಂಗ್ ಸೆಂಟರ್ಗೆ ನೀಡಿದ್ರು. ಇದೀಗ ಚಿನ್ನಾಭರಣ ಕಳುವಾಗಿದೆ. ಸದ್ಯ ಕೊನಾರ್ಕ್ ಹಾಲ್ ಮಾರ್ಕ್ ಸೆಂಟರ್ ಮಾಲೀಕ ಭರತ್ ಚಟಡ್ ವಿರುದ್ಧ ದೂರು ದಾಖಲಾಗಿದೆ. ರನ್ನಿಂಗ್ನಲ್ಲಿರುವಾಗಲೇ ಬಿಎಂಟಿಸಿ ಬಸ್ಸಿನ ಹಿಂಬದಿ ಭಾಗವೊಂದು ಕಳಚಿ ಬಿದ್ದಿರುವ ಘಟನೆ ಔಟರಿಂಗ್ ರಿಂಗ್ ರೋಡ್ನಲ್ಲಿ ಕಂಡು ಬಂದಿದೆ. ಬಿಎಂಟಿಸಿ ವೋಲ್ವಾ ಬಸ್ ಹಂಪ್ ಮೇಲೆ ಹತ್ತುತ್ತಿರುವಾಗ ಬಸ್ಸಿನ ಸೈಡ್ ಭಾಗ ಕೆಳಕ್ಕೆ ಬಿದ್ದಿದೆ. ಇದರ ಅರಿವಿಲ್ಲದೆ ಬಸ್ ಚಾಲಕ ಬಸ್ ಚಾಲನೆ ಮಾಡಿರುವ ವಿಡಿಯೋ ವೈರಲ್ ಆಗಿದೆ. ಟೆಕ್ಕಿಗೆ 11 ಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ವೇಳೆ ಆರೋಪಿಗಳಿಂದ ಮಹತ್ವದ ಮಾಹಿತಿ ಲಭ್ಯವಾಗಿದೆ. ಈ ಕದಿಮರು ಇಂಡಿಯಾದಿಂದ ದುಬೈಗೆ ಅಮಾಯಕರನ್ನ ಕೆಲಸದ ನೆಪದಲ್ಲಿ ಕರೆಸಿಕೊಂಡು ಹೋಗ್ತಾ ಇದ್ರು. ಬಳಿಕ ಅವರ ಪಾಸ್ಪೋರ್ಟ್ ಹಾಗೂ ವೀಸಾ ಕಿತ್ಕೊಂಡು ಅವರಿಗೆ ಪೊಲೀಸ್ ಕಸ್ಟಮ್ ಅಧಿಕಾರಿಗಳ ವೇಷ ಹಾಕಿಸಿ ವಿಡಿಯೋ ಕಾಲ್ ಮೂಲಕ ವಂಚನೆ ಮಾಡಿದ್ರು ಅನ್ನೋದು ಬೆಳಕಿಗೆ ಬಂದಿದೆ. ತೂಕ ಮತ್ತು ಮಾಪನ ಇಲಾಖೆಯಲ್ಲಿ 2ನೇ ದಿನವೂ ಲೋಕಾಯುಕ್ತ ದಾಳಿ ನಡೆದಿದೆ. ನಿನ್ನೆ ದಾಳಿ ವೇಳೆ ಹಲವು ಕೊಠಡಿಗಳಿಗೆ ಬೀಗ ಹಾಕಿ ಅಧಿಕಾರಿಗಳು ನಾಪತ್ತೆಯಾಗಿದ್ರು. ಹೀಗಾಗಿ ಇವತ್ತು ಕೂಡ ಲೋಕ ದಾಳಿ ಮಾಡಿ ಬೀಗ ಹಾಕಿದ ಕಚೇರಿಗಳು ಸೇರಿದಂತೆ ಎಲ್ಲೆಡೆ ಕಡತಗಳ ಪರಿಶೀಲನೆ ನಡೆಸಿದ್ದಾರೆ. ನಟ ದರ್ಶನ್ ದಿನಕರ್ ತೂಗದೀಪ್ ನಿರ್ದೇಶನದ ರಾಯಲ್ ಸಿನಿಮಾ ವೀಕ್ಷಿಸಿದ್ದಾರೆ. ವಿರಾಟ್ ಸಂಜನಾ ಆನಂದ್ ಕಾಂಬಿನೇಷನ್ನಲ್ಲಿ ರಾಯಲ್ ಸಿನಿಮಾ ಮೂಡಿ ಬಂದಿದ್ದು ಜನವರಿ 24ರಂದು ರಾಜ್ಯಾದ್ಯಂತ ಬಿಡುಗಡೆ ಆಗಲಿದೆ. ಅದಕ್ಕೂ ಮುನ್ನ ದರ್ಶನ್ ತಾಯಿ ಜೊತೆಗೆ ಸಿನಿಮಾ ವೀಕ್ಷಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.